ಫಾರೆಸ್ಟ್ ದಾಟಿ ಸಮುದ್ರ ದಾಟಿ ಗುಹೆಗೆ ಬರ್ತಾರೆ. ಸೊ ಆ ಒಂಥರ ಸೀನರಿ ಈ ಗುಹೆದು. ಅಂದ್ರೆ ಮಾನಿಟರ್ ಇರ್ತಾ ಇತ್ತು, ಬಟ್ ಇದೆಲ್ಲ ಶೋಲ್ಡರ್ ಇಂದ ಕೆಲವೊಂದು ಶಾರ್ಟ್ಸ್ ತೆಗೆದಿದ್ದೀವಿ. ಬಟ್ ವೈರ್ ಕೂಡ ಟ್ರ್ಯಾಕ್ ಆಗಲ್ಲ, ಒಂದು ಇಷ್ಟು ಲೆಂತ್ ಅಂತ ಇರುತ್ತೆ. ಸೊ ಕೆಲವೊಂದು ಮಾನಿಟರ್ ಇರ್ತಾ ಇರಲಿಲ್ಲ, ಕೆಲವೊಂದು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ. ಸೊ ನನಗೆ ಏನ್ ಬೇಕೋ ಅದು ಸಿಗ್ತಾ ಇತ್ತು. ಸೊ ಆಮೇಲೆ ನಾನು ಒಂದ್ 2-3 ಶಾರ್ಟ್ ನೋಡಿದ ತಕ್ಷಣ ಓಕೆ ಅನಿಸ್ತಾ ಇತ್ತು, ಅದು ಆ ತರಾನೇ ಓಕೆ ಮಾಡ್ತಾರೆ. ಬೇರೆ ಶಾರ್ಟ್ ಮೂವೀಸ್ಗಳೇ ಹೆಂಗಿಗೋ ಮಾಡ್ತಾ ಇರ್ತಾರೆ. ಸೊ ನಾವು ಫಿಲ್ಮ್ ಮೇಕರ್ಸ್, ಚಾಲೆಂಜಸ್ ಇರುತ್ತೆ. ಆ ತರ ಗುಹೆ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವ್ ಏನೇನ್ ಮಾಡ್ಬೇಕು, ತುಂಬಾ ಬೇಕಲ್ಲ ಅಂತ ಒಂದಿಷ್ಟು ಟೆನ್ಷನ್ಸ್ ಗಳಾಗೋದು ನಮಗೆ. ಸೊ ಬಟ್ ಗುಹಾಂತರದವ್ರು ಪಾಪ ತುಂಬಾ ಸಪೋರ್ಟ್ ಮಾಡಿ ನಮ್ಮನ್ನ ಒಂದಿಷ್ಟು ಪ್ಲೇಸಸ್ ಎಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ CGI ವರ್ಕ್, ಗ್ರಾಫಿಕ್ಸ್ ವರ್ಕ್ ಮಾಡ್ಬೇಕಲ್ಲ. ಸೊ ಗ್ರಾಫಿಕ್ಸ್ ವರ್ಕು ಹೊಸೊಬ್ಬರಿಗೆ ನೋಡಿದ್ರೆ ಈಗ ಕೆಲವೊಂದು ಏನಾಗುತ್ತೆ, ಏನೋ ಒಂದು ಗ್ರಾಫಿಕ್ಸ್ ಮಾಡಿಸ್ಬೇಕಂತ ಹೋಗ್ತೀವಿ, ಅದು ರಿಯಲಿಸ್ಟಿಕ್ ಫೀಲ್ ಬರಲ್ಲ. ಬಟ್ ನನ್ನ ಚಾಲೆಂಜ್ ಏನಂದ್ರೆ, ನಾನು ಓಕೆ ನನಗೆ ಇದು ಅವಕಾಶ ಸಿಕ್ಕಿದೆ, ಸೊ ನನಗೆ ಇಷ್ಟೊಂದು ಈ ಬಜೆಟ್ ಇದೆ, ಸೊ ಇದ್ರಲ್ಲಿ ನಾನು ಏನು ಮಾಡ್ಬೋದು ಅಂತ ಚಾಲೆಂಜ್ ಬಂದಾಗ ಒಂದಿಷ್ಟು ಕಡೆ ಹೋಗಿದ್ವಿ. ಗ್ರಾಫಿಕ್ಸ್ ಅಲ್ಲಿ ಒಂದು 6 ಮಂತ್ ಮಾಡಿದ್ವಿ, ಬಟ್ ಅಲ್ಲೂ ಕೂಡ ನನಗೆ ರಿಯಲಿಸ್ಟಿಕ್ ಫೀಲ್ ಸಿಗಲಿಲ್ಲ. ವೀಕ್ಷಕರೇ, ಇವಾಗ ನೀವು ನೋಡ್ತಿರ್ಬೋದು, ನಾನು ಒಂದು ಗುಹೆಗೆ ಬಂದಿದ್ದೀನಿ. ಗುಹೆಯಲ್ಲಿ ಏನ್ ಮಾಡ್ತಿದ್ದೀರಪ್ಪ ಅಂತ ನೀವು ಕಮೆಂಟ್ ಕೂಡ ಮಾಡ್ತೀರಿ, ಕೇಳ್ತೀರಿ ಕೂಡ. ಎಸ್, ಸದ್ಯ ಮಾಗ್ದಿ ಯಂಗ್ ಸಿನಿಮಾದ ನಿರ್ದೇಶಕರಿದ್ದಾರೆ. ಸೊ ಅವ್ರನ್ನ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡ್ಸೋಣ. ಅವರು ಈ ಗುಹೆಯಲ್ಲಿ ಸಿನಿಮಾ ಶೂಟ್ ಮಾಡಿದ್ದಾರೆ. ಸರ್, ತುಂಬಾ ಅದ್ಭುತವಾಗಿ ತೋರಿಸಿದ್ದೀರಿ. ಟ್ರೈಲರ್ ಕೂಡ ಅದು ಹಿಂಗ್ ಬಂದು ಸರಕಂತ ಹೋಗುತ್ತೆ. ಸೊ ಮಾತಾಡ್ತಾ ಹೋಗೋಣ ಕೆಲವೊಂದಷ್ಟು ವಿಚಾರ. ಮೊದಲದಾಗಿ ನಿಮ್ಗೆ ಕಾರ್ಯಕ್ರಮ ಸ್ವಾಗತ ಸರ್. ಹೇಗಿದ್ದೀರಿ ಸರ್? ಸೂಪರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಈ ಗುಹೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಆಕ್ಚುಲಿ ಈ ಗುಹೆ ಅಂದ್ರೇನೆ ಭಯ. ಇಲ್ಲ ಒಂದು ಸೀಕ್ರೆಟ್ ಏನಾದ್ರು ಇಟ್ಟಿರ್ತಾರ, ಇಲ್ಲ ಟ್ರೆಜರ್ ಇರುತ್ತಾ, ಸೊ ಅಂತ ಹಾಲಿವುಡ್ ಮೂವೀಸ್ ಅಲ್ಲಿ ಮತ್ತೆ ಹಳೆ ಮೂವೀಸ್ ಅಲ್ಲಿ ನೋಡ್ತಾ ಇದ್ವಿ. ಸೊ ನಮಿಗೂ ಈ ಗುಹೆಗೂ ಏನೋ ನಂಟು ಅನ್ನೋ ತರ ನಮ್ದು ಮೂವಿನ ಒಂದಿಷ್ಟು ಪೋರ್ಷನ್ ಇದರಲ್ಲಿ ಶೂಟ್ ಮಾಡಿದೀವಿ. ಸೊ ಏನಕ್ಕೆ ಅಂದ್ರೆ ಈ ಒಂದು ಗುಹೆ ನಿಮ್ಮ ಸಿನಿಮಾದಲ್ಲಿ ಏನ್ ಹೇಳಿಕೊಟ್ಟಿದ್ದೀರಿ ಅಂತ? ಆಕ್ಚುಲಿ ಒಂದು ಕಿಂಡ್ರಿ ಅಂತ ಕ್ಯಾರೆಕ್ಟರ್ ಇರುತ್ತೆ. ಸೊ ಅವ್ರನ್ನ ಇಲ್ಲಿ ಸೀಕ್ರೆಟ್ ಆಗಿ ಒಂದು ಕಡೆ ಬಚ್ಚಿಕಿರ್ತಾರೆ, ಬಟ್ ಎಲ್ಲಿರ್ತಾರ ಅಂತ ಗೊತ್ತಿರಲ್ಲ. ಸೊ ಎಲ್ಲಿರ್ತಾರ ಅಂತ ಕಂಡುಹಿಡಿಬೇಕು. ಸೊ ಇದು ಫಾರೆಸ್ಟ್ ದಾಟಿ ಸಮುದ್ರ ದಾಟಿ ಗುಹೆಗೆ ಬರ್ತಾರೆ. ಸೊ ಆ ಒಂಥರ ಸೀನರಿ ಈ ಗುಹೆದು. ಎಸ್ ಸರ್. ಈ ಫಸ್ಟ್ ಸರಿ ನೀವು ಬಂದಾಗ ಸರ್, ನೀವೇನ್ ಕ್ಯಾರೆಕ್ಟರ್ಸ್ ಹೇಳಿದ್ರಿ, ಸೊ ಅವ್ರನ್ನ ಕರ್ಕೊಂಡ್ ಬಂದಾಗ ಅವ್ರು ಯಾವ ರೀತಿ ಥ್ರಿಲ್ ಆದ್ರು ಅಂತ? ಆಕ್ಚುಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದೇನೋ ಗುಹೆ ಕ್ರಿಯೇಟ್ ಮಾಡ್ಬೇಕು ಕಾನ್ಸೆಪ್ಟ್ ಇತ್ತು. ಬಟ್ ಅದು ವರ್ಕೌಟ್ ಆಗ್ತಿರ್ಲಿಲ್ಲ. ಬಟ್ ನನಗೆ ಈ ಗುಹಾಂತರ ಸಿಕ್ಕಿದ ಒಂದು ಮಿರಾಕಲ್. ಸೊ ಅದು ಸಿಕ್ಕಿದಾದ ನಂತರ ಅವ್ರಿಗೆ ಕರ್ಕೊಂಡ್ ಬಂದಾಗ ಸೊ ಅವ್ರು ಒಂಥರ ಶಾಕ್ ಆದ್ರು. ಶಾಕ್ ಆಗಿ ಮತ್ತೆ ಇಲ್ಲಿ ಕ್ಯಾಮ್ರಾ ಇಡಕ್ಕೂ ಸ್ಪೇಸ್ ಇಲ್ಲ, ಏನು ಸ್ಪೇಸ್ ಇಲ್ಲ, ಹೆಂಗ್ ಶೂಟ್ ಮಾಡೋದು ಅದೊಂಥರ ಚಾಲೆಂಜು. ಮತ್ತೆ ಆರ್ಟಿಸ್ಟ್ ಗಳಿಗೆ ಏನೋ ನೈಟ್ ಪೂರಾ ಶೂಟ್ ಮಾಡ್ತಾ ಇದ್ವಿ, ಬ್ರೀತಿಂಗ್ ಪ್ರಾಬ್ಲಮ್ಸ್. ಸೊ ಆ ತರನು ಕೆಲವೊಂದು ಚಾಲೆಂಜಸ್ ಗಳು ಮತ್ತೆಲ್ಲ ಶಾಕ್ ಆಗಿ ನೋಡೋರು ಹೇಗೆ ಶೂಟ್ ಮಾಡ್ತಾರೆ ಅನ್ನೋದು. ಸೊ ನೀವು ಮೂವಿಲಿ ನೋಡ್ಬೋದು ಯಾವ ತರ ಬಂದಿದೆ ಅಂತ. ಎಸ್ ಸರ್, ನಿಜವಾಗ್ಲೂ ಈ ತರ ಒಂದು ಜಾಗದಲ್ಲಿ, ಈ ಗುಹೆಯಲ್ಲಿ ಅಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಗಳಲ್ಲಿ ಇಟ್ಟು ಶಾರ್ಟ್ ಇಕ್ಕಿ ಅದು ಶಾರ್ಟ್ ತೆಗೆದಿದೆಯಲ್ಲ, ತುಂಬಾ ಕಷ್ಟವಾದ ವಿಚಾರನೇ ಸರ್ ಅದು. ಡೆಫಿನೆಟ್ಲಿ ಅದೆಲ್ಲ ಯಾವ ರೀತಿ ನೀವು ಓಕೆ ಮಾಡ್ತಿದ್ರಿ ಶಾರ್ಟ್ಸ್ ಅಂತ? ಸೊ ಅಂದ್ರೆ ಮಾನಿಟರ್ ಇರ್ತಾ ಇತ್ತು, ಬಟ್ ಇದೆಲ್ಲ ಶೋಲ್ಡರ್ ಇಂದ ಕೆಲವೊಂದು ಶಾರ್ಟ್ಸ್ ತೆಗೆದಿದ್ದೀವಿ. ಬಟ್ ವೈರ್ ಕೂಡ ಟ್ರ್ಯಾಕ್ ಆಗಲ್ಲ, ಒಂದು ಇಷ್ಟು ಲೆಂತ್ ಅಂತ ಇರುತ್ತೆ. ಸೊ ಕೆಲವೊಂದು ಮಾನಿಟರ್ ಇರ್ತಾ ಇರಲಿಲ್ಲ, ಕೆಲವೊಂದು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ. ಸೊ ನನಗೆ ಏನ್ ಬೇಕೋ ಅದು ಸಿಗ್ತಾ ಇತ್ತು. ಸೊ ಆಮೇಲೆ ನಾನು ಒಂದ್ 2-3 ಶಾರ್ಟ್ ನೋಡಿದ ತಕ್ಷಣ ಓಕೆ ಅನಿಸ್ತಾ ಇತ್ತು, ಅದು ಆ ತರಾನೇ ಓಕೆ ಮಾಡ್ತಾ ಇದ್ದೆ. ಓಕೆ, ಅದೇ ಸರ್ ಹೇಳಿದ್ರಿ, ಸೆಟ್ ಹಾಕಿ ಮಾಡ್ಬೋದಿತ್ತು ನೀವು. ಈ ತರ ಒಂದು ಕಾನ್ಸೆಪ್ಟ್ ಗುಹೆಯಲ್ಲಿ ಆ ಒಂದು ಸೀನ್ ಇದೆ ಅಂತ ಸಿನಿಮಾದಲ್ಲಿ ಸೆಟ್ ಹಾಕಿ ಮಾಡ್ಬೋದಿತ್ತು. ನೀವು ರಿಯಲಿಸ್ಟಿಕ್ ಆಗಿ ಈ ಒಂದು ಗುಹೆನ ಆಯ್ಕೆ ಮಾಡಿದ್ದು ಯಾಕೆ ಅಂತ? ಯಾಕಂದ್ರೆ ಈಗ ನಾವು ಸೆಟ್ ಹಾಕೋದು ಗುಹೆ ಅಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಸೊ ನಮ್ಮ ಹತ್ರ ಇರೋ ಬಜೆಟ್ಸ್ಗೂ ನಮ್ಮ ಹೊಸ ಟೀಮ್ಗೂ ಅದು ಎಲ್ಲ ಪಾಸಿಬಲ್. ಬಟ್ ಆ ಟೈಮಿಗೆ ನಮಗೆ ಏನು ಅಂತ ಅವಕಾಶಗಳು ಇರಲಿಲ್ಲ. ಬಟ್ ಪ್ಲಾನಿಂಗ್ ಮಾಡಿದ್ವಿ, ಅದು ಸೆಟ್ ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಲ್ವಾ, ಸ್ವಲ್ಪ ಏನಾದ್ರು ಮಿಸ್ ಹೊಡೆದ್ರು ಅಯ್ಯೋ ಸುಮ್ಮನೆ ಏನೋ ಸೆಟ್ ಆಗಿರೋ ತರ ಮಾಡಿರ್ತಾರೆ ಅಂತ ಆಡಿಯನ್ಸ್ ಸುಮ್ಮನೆ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಸೊ ನಾವು ಆಡಿಯನ್ಸ್ಗೆ ಏನ್ ಕೊಡ್ಬೇಕು, ಒಂದು ಅಡ್ವೆಂಚರ್ ಫೀಲ್ ಕೊಡ್ತಾ ಇದೀವಿ, ಮತ್ತೆ ಒಂದು ಏನೋ ಎಕ್ಸ್ಪೀರಿಯನ್ಸ್ ಆಗೋ ತರ ಒಂದು ಫುಟೇಜಸ್ ನಾವು ತೋರಿಸ್ಬೇಕು ಅಂತ ಅಂದಾಗ ಸೊ ಎಲ್ಲ ರಿಯಲಿಸ್ಟಿಕ್ ಇರಬೇಕು. ಸೊ ಅವಾಗ ಅಪ್ರಿಶಿಯೇಟ್ ಮಾಡ್ತಾರೆ, ಓಕೆ ಅಲ್ವಾ? ಸೊ ಈಗ ನಾರ್ಮಲ್ ಆಗಿ ಏನೋ ಬೇರೆ ಶಾರ್ಟ್ ಮೂವೀಸ್ಗಳೇ ಹೆಂಗಿಗೋ ಮಾಡ್ತಾ ಇರ್ತಾರೆ. ಸೊ ನಾವು ಫಿಲ್ಮ್ ಮೇಕರ್ಸ್, ಚಾಲೆಂಜಸ್ ಇರುತ್ತೆ, ಇನ್ನೇನಾದ್ರು ಬೇರೆ ತರ ತೋರಿಸ್ಬೇಕಂತ. ಬೇರೆ ತರ ಏನಾದ್ರು ಡಿಫ್ರೆಂಟ್ ಆಗಿ ರಿಯಲಿಸ್ಟಿಕ್ ಇರಬೇಕು ಆ ತರ ಅಂತ ಇರುತ್ತೆ. ಅದು ತೋರಿಸಿದೀವಿ. ಸೊ ಚೆನ್ನಾಗಿ ಕೂಡ ಬಂದಿದೆ. ಓಕೆ, ನನಗೆ ನೆನಪಾಗಿದ್ದೇನಂದ್ರೆ ಸರ್, ಆರಂಭದಲ್ಲಿ ನಿಮ್ಮಲ್ಲಿ ಕೇಳಿದೆ, ನನಗೆ ನೆನಪಾಗಿದ್ದೇನಂದ್ರೆ ನಮ್ ದರ್ಶನ್ ಸರ್ ಅವ್ರದ್ದು ನವಗ್ರಹ ಸಿನಿಮಾದಲ್ಲಿ ಇದೇ ಒಂದು ಗುಹೆ ಎಲ್ಲ ತೋರಿಸ್ತಾರೆ. ಸೊ ಸಡನ್ ಆಗಿ ಆ ಸಿನಿಮಾ ನೆನಪಾಗಿತ್ತು ನನಗೆ, ನವಗ್ರಹ. ನಾನು ಕೂಡ ನೋಡಿದ್ದೇನೆ.
ಸೊ ಅದೇ ನಾವು ಫಸ್ಟ್ ತಲೆಯಲ್ಲಿ ಬರ್ತಾ ಇದ್ದಿದ್ದು ನವಗ್ರಾಮ್ ಮೂವಿನೇ. ಗುಹೆ ಗುಹೆ ಅಂದಾಗ ಓಕೆ ನವಗ್ರಾಮ್ ಮೂವಿ ನೋಡಿದ್ವಲ್ಲ, ಆತರ ಏನಾದ್ರು ಗುಹೆ ಸಿಗುತ್ತೆ, ಆತರ ಗುಹೆ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವ್ ಏನೇನ್ ಮಾಡ್ಬೇಕು ಬೇಕಲ್ಲ ಅಂತ ಒಂದಿಷ್ಟು ಟೆನ್ಷನ್ಸ್ ಗಳಾಗೋದು ನಮಗೆ. ಸೊ ಬಟ್ ಗುಹಾಂತರದವ್ರು ಪಾಪ ತುಂಬಾ ಸಪೋರ್ಟ್ ಮಾಡಿ ನಮ್ಮನ್ನ ಒಂದಿಷ್ಟು ಪ್ಲೇಸಸ್ ಎಲ್ಲ ಕೊಟ್ಟಿದ್ದಾರೆ, ಯಾಕಂದ್ರೆ ಅವರೇ ಮೂವಿ ಅನ್ನೋ ತರನೇ. ಸೊ ಅವ್ರ ಸಪೋರ್ಟ್ ಕೂಡ ನಮಗಿದೆ. ಸರ್, ಸಿನಿಮಾದ ಟ್ರೈಲರು, ಟೀಸರು, ಸಾಂಗ್ಸ್ ಎಲ್ಲ ನೋಡಿದಾಗ ಅದ್ಭುತವಾಗಿ ಎಲ್ಲಾನು ಮೂಡ್ ಬಂದಿದೆ. ಟ್ರೈಲರ್ ಅಂತೂ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಎಲ್ಲೋ ಒಂದ್ ಕಡೆ ಬೇರೆನೆ ಹೇಳಕ್ ಕೊಟ್ಟಿದ್ದೀರಿ ಟ್ರೈಲರ್ ಮುಖಾಂತರನೇ. ಯಾಕೆ ಇದನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಯಾಕೆ ಮಾಡಬಾರ್ದಂತ ನಿಮ್ಮ ಯಾಕೆ ಪ್ಲಾನ್ ಏನಾರ ಮಾಡ್ತಿದ್ದೀರಾ ಹೇಗೆ ಅಂತ? ಯಾಕಂದ್ರೆ ಎಲ್ಲನೂ ವಿಶೇಷವಾಗಿ ಆಳ್ಗೊಂಡಿದೆ ಸಿನಿಮಾದ ಮೇಕಿಂಗ್ ಇಂದ ಹಿಡಿದು ಎಲ್ಲನೂ ಕೂಡ. ಸೊ ಇದು ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ನಾವು ಇಂಡಿಯನ್ ಮೂವಿ ಅಫ್ಕೋರ್ಸ್ ಒಂದು ಕಂಟೆಂಟ್, ಎಕ್ಸಾಂಪಲ್ ಕಾಂತಾರ ಅಂತ ಮೂವಿ. ಹೌದು. ಸೊ ಕಾಂತಾರ ಅಂತ ಮೂವಿ ಬಂದು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಮೋಷನ್ ಮಾಡಿದ್ರು ನಾರ್ಮಲ್ ಆಗಿ. ಸೊ ಅದು ಕಂಟೆಂಟ್ ಚೆನ್ನಾಗಿತ್ತು. ಸೊ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರು. ಸೊ ಆಲ್ ಓವರ್ ಇಂಡಿಯಾ ಹಾಕೊಂತು, ಆಮೇಲೆ ದೇಶಾಂತರ ಎಲ್ಲ ಹಾಕೊಂಡ್ಬಿಟ್ಟು ಒಂದು ಒಳ್ಳೆ ಸುದ್ದಿ ಮಾಡ್ತು. ಸೊ ಏನಂದ್ರೆ ಮೇನ್ಲಿ ಫಸ್ಟ್ ನಮ್ಮ ಆಡಿಯನ್ಸ್ ನೋಡ್ಲಿ. ಸೊ ನಮ್ಮ ಆಡಿಯನ್ಸ್ ಇಷ್ಟ ಆದ್ರೆ ಬೇರೆ ಆಡಿಯನ್ಸ್ ಅವರು ಕೂಡ ಕ್ಯಾಚ್ ಮಾಡಿ ಅವ್ರು ನೋಡ್ತಾರೆ, ಆಮೇಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಅವಾಗ ಇಂಡಿಯನ್ ಮೂವಿ ಆಗ್ಬಿಡುತ್ತೆ, ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್. ಸೊ ನೀವೇನ್ ಹೇಳ್ತಿದ್ದೀರ ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ. ಪ್ಯಾನ್ ಇಂಡಿಯಾ ಸೊ ಅಂದ್ರೆ ಈಗ ಕಾಮನ್ ಆಗ್ಬಿಟ್ಟಿದೆ ಪ್ಯಾನ್ ಇಂಡಿಯಾ ಅದು. ಬಟ್ ಅದು ವರ್ಡ್ ಒಂಥರ. ಸರ್ ನಾನು ಯಾಕೆ ಕೇಳಿದೆ ಸರ್, ಇಷ್ಟು ಅದ್ಭುತವಾಗಿ ನೀವು ಮೇಕಿಂಗ್ ಮಾಡಿದಿರಿ, ಸೊ ಪ್ಯಾನ್ ಇಂಡಿಯಾ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳಿದ್ ನಾನು. ಓಕೆ ಅದೇ ಇದೇ ಒಂದು ಎಕ್ಸಾಂಪಲ್ ಅಂದ್ರೆ ಕಾಂತಾರ ತರಾನೇ. ಸೊ ಈ ತರ ಸ್ಪ್ರೆಡ್ ಆದ್ರೆ ಕಂಟೆಂಟ್ ಒಂದು ಇಷ್ಟ ಆದ್ರೆ ಅದೇ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಮಾತು. ಸರ್ ಇರ್ಲಿ. ಈಗ ಸಿನಿಮಾದ ಹೆಸರೇ ತುಂಬಾ ವಿಶೇಷವಾಗಿದೆ. ಹೌದೌದು. ಮಾಗ್ದಿ ಏನ್ ಹೇಳ್ಕೊಂಡಿದ್ದೀರ ಈ ಮುಖಾಂತರ ಅಂತ? ಸೊ ಮಾಂಗ್ ದೇಂಗ್ ಅಲ್ಲಿ ನಿಮಗೆ ಅದು ಔಟ್ ಆಫ್ ದಿ ಬಾಕ್ಸ್ ಇನ್ನೊಂದು ಇದು ಎಲ್ಲ ಏನೋ ಈ ತರ ಜಾನರ್ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಇದು ಈ ಜಾನರ್ ಬಂದ್ಬಿಟ್ಟು ಹೊಸ ಜಾನರ್ ಆಕ್ಚುಲಿ. ಸೊ ಹೊಸದಾಗಿ ಟ್ರೈ ಮಾಡಿದೀವಿ. ಒಂದು ರೆಟ್ರೋ ಟೈಪ್ ಅಲ್ಲಿ ಕೆಲವೊಂದು ಫುಲ್ ಹೋಲ್ ಮೂವಿನೂ ಇರುತ್ತೆ, ಮತ್ತೆ ಅಡ್ವೆಂಚರ್ ಇರುತ್ತೆ, ಮತ್ತೆ ಸೈನ್ಸ್ ಫಿಕ್ಷನ್ ಕೂಡ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ. ಸೊ ಒಂಥರ ಟೈಮ್ ಟ್ರಾವೆಲ್ ಸೈಫೈ ಆಡಿಸಿ ಅಂತಾನೆ ಹೇಳ್ಬೋದು ಈ ಮೂವಿಲಿ. ಓಕೆ ಸರ್, ನನಗೆ ನೋಡ್ತಿದ್ರೆ ಈ ಗುಹೆಗೂ ನಿಮ್ಗೆ ಏನೋ ಒಂದು ಸಂಬಂಧ ಇದೆ ಸರ್. ಯಾಕಂದ್ರೆ ನಿಮ್ಮ ಟೀನೇಜ್ ಲೈಫಲ್ಲಿ ಏನಾದ್ರು ನಿಮ್ ಗರ್ಲ್ ಫ್ರೆಂಡ್ ಏನಾದ್ರು ಕರ್ಕೊಂಡ್ಬಂದು ಓಡಾಡಿದಂತ ಅನುಭವ ಇದೆ ಸರ್? ಈ ಗುಹೆ ಗುಹಾಂತರದ್ದು ಏನಾದ್ರು ಸಂಬಂಧ ಇದೆಯಾ ನಿಮ್ಗೆ ಅಂತ? ಸೊ ಆಕ್ಚುಲಿ ಆತರ ಸಂಬಂಧ ಇಲ್ಲ. ಏನಂದ್ರೆ ನಮಗೆ ಮೂವಿಗೆ ಆ ಸ್ಕ್ರಿಪ್ಟಿಗೆ ಬೇಕಾಗಿತ್ತು ಗುಹಾಂತರ ಅಂತ ಒಂದು ಗುಹೆ ಬೇಕಂತ. ಓಕೆ. ಸೊ ಆ ಸ್ಕ್ರಿಪ್ಟ್ ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಸೊ ಟೀನೇಜ್ ಯಾರು ನೆನಪಿಲ್ಲ? ಗರ್ಲ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿರೋಂಥದ್ದು, ರೋಸ್ ಕೊಟ್ಟಿರೋಂಥದ್ದು, ಈ ಗುಹಾಂತರ ಇಲ್ಲ ಆಕ್ಚುಲಿ ಆತರ ರೋಸ್ ಲವ್ ಸ್ಟೋರೀಸ್ ಗಳಿಲ್ಲ. ಸೊ ಆಕ್ಚುಲಿ ನಮ್ಮ ಮೂವಿಯಲ್ಲಿ ರೋಸ್ ಲವ್ ಸ್ಟೋರಿ ಇಟ್ಟಿದ್ದೀನಿ, ಅದು ಫಿಕ್ಷನ್ ಅಲ್ಲ, ಅಷ್ಟೇ ಕ್ರಿಯೇಟ್ ಮಾಡಿರೋದು. ಓಕೆ, ಕ್ರಿಯೇಟ್ ಮಾಡಿರೋ ಸ್ಟೋರಿ ನಂಬೋದು ನಾವು ನಮ್ಲೇಬೇಕು ಆಕ್ಚುಲಿ. ಹೇಳಿ ಸರ್, ಇವಾಗ ಹೇಳಿದ್ರಿ ಆ ಸಿನಿಮಾದ ಬಗ್ಗೆನೇ ನಾವು ಮಾತಾಡ್ತಿದ್ವಿ. ಸೊ ಏನೋ ಒಂದು ಬೇರೆನೇ ಹೇಳಕ್ ಕೊಟ್ಟಿದ್ದೀರಿ ಸಿನಿಮಾದಲ್ಲಿ. ಸೊ ಅದರಲ್ಲೂ ಕೂಡ ಒಂದು ಸುಂದರವಾದ ಲವ್ ಸ್ಟೋರಿನ ಇಟ್ಟಿದ್ದೀರಿ. ಹೌದೌದು. ಸೊ ಹೇಗೆ ಅಂತ? ಆಕ್ಚುಲಿ ಹೀರೋ ಬಂದ್ಬಿಟ್ಟು ಸರೋವರ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರಿಗೆ ಕಿವಿ ಕೇಳಿಸಲ್ಲ. ಓಕೆ. ಸೊ ಅವರೊಬ್ಬ ರೋಸ್ ಪ್ರೇಮಿ ಆಗಿರ್ತಾರೆ. ಸೊ ರೋಸ್ ಪ್ರೇಮಿ ಏನಕ್ಕಾಗಿರ್ತಾರೆ ಅಂತ ನೀವು ಮೂವಿಯಲ್ಲಿ ತೋರಿಸಿದೀವಿ. ಬ್ಯೂಟಿಫುಲ್ ಆಗಿ ಬೇರೆ ತರಾನೇ ತೋರಿಸಿದೀವಿ, ಅದ್ರಲ್ಲಿ ಮೂವಿ ನೋಡ್ಬೋದು. ಸೊ ನನ್ಗನ್ಸುತ್ತೆ ಮೋಸ್ಟ್ಲಿ ಸೂರ್ಯ ಅವರ ನಿಜ ಜೀವನದಲ್ಲಿ ಅವರು ಕೂಡ ರೋಸ್ ಪ್ರೇಮಿನ ಅಂತ. ಆಕ್ಚುಲಿ ಸೂರ್ಯ ಅವ್ರಿಗೆ ಕಿವಿ ಕೇಳಿಸುತ್ತೆ, ಸೂರ್ಯ ಅವರು ಯಾರಿಗೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಇಲ್ಲ ಆತರ ರೋಸ್ ಆತರ ಲವ್ ಮಾಡಿಲ್ಲ. ಓಕೆ. ಕಾಮನ್ ಡೈರೆಕ್ಟರ್ ಆದ್ಮೇಲೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಈ ಸ್ಟೋರಿ ಲೈನಿಗೆ ಏನೇನ್ ಸೆಟ್ ಆಗುತ್ತೆ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅವಾಗ ಸಿಕ್ಕಿರೋ ಒಂದು ರೋಸ್ ಸ್ಟೋರಿ. ಎಸ್, ಕೆಲವೊಂದಷ್ಟು ಅದ್ರ ಪಾತ್ರಗಳು ನಮ್ಮನ್ನು ಕಾಣುತ್ತೆ ಸರ್ ಟ್ರೈಲರ್ ಅಲ್ಲಿ. ಸುಮಾರು ಕಾಣುತ್ತೆ ನಮ್ಗೆ. ಸೊ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅಂತ ನೀವು ತುಂಬಾ ತೋರಿಸಿಲ್ಲ ಟ್ರೈಲರ್ ಅಲ್ಲಿ. ಸೊ ಆಕ್ಚುಲಿ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿದೀನಿ. ಸೊ ಅದ್ರಲ್ಲಿ ಡಿಕೋಡಿಂಗ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಓಕೆ. ರಾಧಾ ದೇಶನ್ ಚಕ್ರ ಕ್ಯಾರೆಕ್ಟರ್ ಬಬ್ಲು ಪೃಥ್ವಿರಾಜ್ ಸರ್ ಮಾಡಿದ್ದಾರೆ. ಆಮೇಲೆ ಕಿಂಡ್ರಿ ಕ್ಯಾರೆಕ್ಟರ್ ಒಂದು ಸೀಕ್ರೆಟ್ ರೋಲು ನಮ್ಮ ಉಷಾ ಭಂಡಾರಿ ಮ್ಯಾಮ್ ಮಾಡಿದ್ದಾರೆ. ಮತ್ತೆ ಹೀರೋ ಸರೋವರ ಮಾಡಿದ್ದಾರೆ, ಸೌಂದರ್ಯ ಹೀರೋಯಿನ್, ಮತ್ತೆ ರಣಜಿತ್ ಕರ್ಪಾಟ್ಯ, ಮತ್ತೆ ಇತರ ಲೀಡ್ ರೋಲು ಬೆಂಜಿಮಿನ್ ಅಂತ ಸುಮಾರು ಕ್ಯಾರೆಕ್ಟರ್ಸ್ಗಳಿದೆ ಆಕ್ಚುಲಿ. ಸೊ ನಿಮಗೆ ಡಿಫ್ರೆಂಟ್ ಡ್ರೆಸ್ಸಿಂಗ್ಸ್ ಸ್ಟೈಲ್ಸ್ ನಿಮ್ಗೆ ನೋಡ್ಬೋದು ಈ ಮೂವಿಯಲ್ಲಿ. ಸೊ ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸರ್. ಸಿನಿಮಾ ಎಲ್ಲೋ ಒಂದ್ ಕಡೆ ಆದಷ್ಟು ಬೇಗ ಬರಬೇಕಾಗಿತ್ತು ಅನ್ಕೊಳ್ತೀನಿ. ಯಾಕೆ ತುಂಬಾ ತಡ ಆಯ್ತು. ಸೊ ಯಾಕೆ ಇಷ್ಟು ತಡ ಮಾಡಿದ್ದು? ಯಾಕೆ ನೀವು ಏನ್ ಸಮಯ ಹಿಡಿತು ಅಂತ ಯಾಕೆ?
ಆಕ್ಚುಲಿ CG ವರ್ಕ್, ಗ್ರಾಫಿಕ್ಸ್ ವರ್ಕ್ ಮಾಡಬೇಕಲ್ಲ. ಸೊ ಗ್ರಾಫಿಕ್ಸ್ ವರ್ಕು ಹೊಸೊಬ್ಬರಿಗೆ ನೋಡಿದ್ರೆ ಈಗ ಕೆಲವೊಂದು ಏನಾಗುತ್ತೆ, ಏನೋ ಒಂದು ಗ್ರಾಫಿಕ್ಸ್ ಮಾಡಿಸ್ಬೇಕಂತ ಹೋಗ್ತೀವಿ, ಅದು ರಿಯಲಿಸ್ಟಿಕ್ ಫೀಲ್ ಬರಲ್ಲ. ಬಟ್ ನನ್ನ ಚಾಲೆಂಜ್ ಏನಂದ್ರೆ, ನಾನು ಓಕೆ ನನಗೆ ಇದು ಅವಕಾಶ ಸಿಕ್ಕಿದೆ, ಸೊ ನನಗೆ ಇಷ್ಟೊಂದು ಈ ಬಜೆಟ್ ಇದೆ, ಸೊ ಇದ್ರಲ್ಲಿ ನಾನು ಏನು ಮಾಡ್ಬೋದು ಅಂತ ಚಾಲೆಂಜ್ ಬಂದಾಗ ಒಂದಿಷ್ಟು ಕಡೆ ಹೋಗಿದ್ವಿ. ಗ್ರಾಫಿಕ್ಸ್ ಅಲ್ಲಿ ಒಂದು 6 ಮಂತ್ ಮಾಡಿದ್ವಿ, ಬಟ್ ಅಲ್ಲೂ ಕೂಡ ನನಗೆ ರಿಯಲಿಸ್ಟಿಕ್ ಫೀಲ್ ಸಿಗಲಿಲ್ಲ. ಅದಾದಮೇಲೆ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಇವರು ಎಡಿಟರ್ ಬೇದ್ರೆ ಅಂತ ಇದ್ದಾರೆ, ಧನುಷ್ ಎಲ್ ಬೇದ್ರೆ. ಸೊ ಅವ್ರ ಕಡೆ ಹೋದಾಗ ಈ ಥರ ಗ್ರಾಫಿಕ್ಸ್ ಮಾಡಬೇಕಪ್ಪ, ಏನು ಮಾಡ್ಬೋದು ಅಂತ ಕೇಳಿದಾಗ ಅವ್ರು ಒಂದಿಷ್ಟು ಜನ ಹುಡುಗರಿದ್ದಾರೆ ಸರ್, ಚಿಕ್ಕ ಸ್ಮಾಲ್ ಹುಡುಗರು, ಅವರು ಒಂದು 20-19 ಏಜಸ್ಸಲ್ಲಿ ಈ ಥರ ಹುಡುಗರಿದ್ದಾರೆ ಏನು ಮಾಡ್ತಾರೆ ಅವರು ಸರ್, ಅವ್ರು ಗ್ರಾಫಿಕ್ಸ್ ಬಗ್ಗೆ ಗೊತ್ತು ಸರ್ ಅಂತ ಕೇಳಿದಾಗ ಓಕೆ ಅವ್ರ ಹತ್ರ ಅವ್ರಿಗೆ ಕರೆಸಿ ಮಾತಾಡಿದಾಗ ಕೆಲವೊಂದು ಡ್ರಾಯಿಂಗ್ ಹಾಕೊಂಡ್ರು, ನಮ್ಮ ತೇಜಸ್ಸು ಮತ್ತು ಅಮೃತ ಅವರು. ಸೊ ಡ್ರಾಯಿಂಗ್ ಹಾಕಿದಾಗ ಅಲ್ಲೂ ಒಂದು ಮಂತು ಪಾಪ ಅವ್ರು ಡ್ರಾಯಿಂಗ್ ಮಾಡೋದಕ್ಕೆ ಟೈಮ್ ತೊಗೊಂಡ್ರು, ಇಲ್ಲೂ ಆಗಲ್ಲ ನಮ್ಮ ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಅವ್ರು ಕರೆಸಿ ಕೂರಿಸಿ ಎಲ್ಲ ಮಾಡಿದಾಗ ಪಾಪ ತುಂಬ ಶ್ರಮ ಹಾಕಿ ಆ ಹೆಲಿಕಾಪ್ಟರ್ ಶಾರ್ಟ್ಸ್ಗಳೇನು ನೋಡ್ತಿರಲ್ಲ, ಚಾಪರ್ಸ್ ನೀವು, ಸೊ ರಿಯಲಿಸ್ಟಿಕ್ ಫೀಲ್ ಬರ್ತಾ ಇದೆ. ಹೌದೌದು, ಖಂಡಿತ. ಸೊ ಅದನ್ನು ಆ ಥರ ಅಚೀವ್ ಮಾಡಿದ್ದೀವಿ. ಸೊ ಅದು ಬಿಗ್ ಜಾಬ್ ಆ್ಯಕ್ಚುಲಿ. CG ಒಂಚೂರು ಮಿಸ್ ಆದ್ರೂ ಆಡಿಯನ್ಸು ಬೇರೆ ಥರನೇ ರಿಯಾಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಬರೋ ಥರನೇ ಟ್ರೈ ಮಾಡಿದ್ದೀವಿ. ಸೊ ಮೂವಿಯಲ್ಲಿ ನೀವು ನೋಡ್ಬೋದು. ಸರ್, ನೀವು ಕತೆ ಮಾಡಬೇಕಾದ್ರೆ ನಿಮ್ಮ ಕಲ್ಪನೆಯಲ್ಲಿ ಸೊ ಬೇರೆ ಯಾರನ್ನ ಇಟ್ಕೊಂಡಿದ್ರ, ಅಥವಾ ಇಲ್ಲ ಇವರು ಹೊಸ ಮುಖಗಳು ಬೇಕಾಗಿತ್ತು ಸಿನಿಮಾಗೆ ಅಂತ ಏನು? ಆ್ಯಕ್ಚುಲಿ ನನಗೆ ಇದ್ದಿದ್ದೆ ಫಸ್ಟ್ ಮೂವಿ ಹೊಸದ ಥರನೇ ಮಾಡಬೇಕಂತ. ಓಕೆ, ಹೊಸಬ್ರು ಇಟ್ಕೊಂಡೇ ಮಾಡಬೇಕು. ಯಾಕಂದರೆ ನಾನು ಹೇಳಿ ಸರ್. ಸೊ ನನಗೆ ಫಸ್ಟು ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿದ್ದು ಹೊಸಬ್ರು ಇಟ್ಕೊಂಡೇ ಮಾಡಬೇಕು. ಸಪೋಸ್ ಕರ್ಕೊಂಡ್ರು ಒಂದು ಸ್ಟ್ರೆಂತ್ ಆಗಿ ಒಬ್ಬ ಸಪೋರ್ಟಿಂಗ್ ರೋಲೇ ಹಳಬ್ರು ಕರ್ಕೋಬೇಕು. ಯಾಕಂದ್ರೆ ನಿಮಗೆ ಗೊತ್ತಿತ್ತಲ್ಲ, ಮೂವಿ ಬಿಸ್ನೆಸ್ ಅದಂತ ಇರುತ್ತೆ, ಸೊ ಅದು ಕಾಮನ್ ಇದ್ದೇ ಇರುತ್ತೆ. ನನಗೆ ಹೊಸ ಕ್ಯಾರೆಕ್ಟರ್ಸ್ ಈಗೇನೋ ಹೊಸಬ್ರು ತಗೊಂಡ್ರೆ ಏನು ಬೆನಿಫಿಟ್ ಅಂತ, ಸೊ ಅವ್ರು ಯಾವ ಥರ ಹೇಳಿದ್ರು ಮಾತು ಕೇಳ್ತಾರೆ. ಸೊ ನಾನು ಯಾವ ಥರ ಬೇಕಾದ್ರೂ ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಇನ್ವಾಲ್ವ್ ಮಾಡಿಸಿ ನನಗೇನು ಬೇಕೋ ಅದು ತಗೋಬೋದು. ಸೊ ಅದೆಲ್ಲ ಮೂವಿಯಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಹೊಸಬ್ರು ನಾನು ತಗೊಂಡು ಮಾಡಿದ್ದೀನಿ. ಆ ಥರ ಎಂತಲ್ಲ ಇಲ್ಲ. ಸೂಪರ್ ಸರ್. ಇನ್ನು ಸಿನಿಮಾದಲ್ಲಿ ಆಕ್ಷನ್ಸ್ ಸೀನ್ಸ್ಗಳ ಬಗ್ಗೆ ಮಾತಾಡಿದ್ರೆ ಸರ್, ಸೊ ಆಕ್ಷನ್ ಸೀನ್ಸ್ ಅಲ್ಲಿ ಯಾವ ರೀತಿ ನೀವು ಇಲ್ಲಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಅಂತ? ಆಕ್ಷನ್ ಸೀನ್ಸ್ಗಳು ಅಂತ ಬಂದಾಗ ನಮ್ಮ ತಲೆಯಲ್ಲಿ ಇದ್ದಿದ್ದು ಏನೋ ಬೇರೆ ಥರ ಮಾಸ್ ಥರ ಮಾಡ್ಬೇಕಂತ ಇರಲಿಲ್ಲ, ಅದನ್ನು ರಿಯಲಿಸ್ಟಿಕ್ಕೇ ಮಾಡಬೇಕು. ಅವಾಗ ನಾವು ತುಂಬ ಕಡೆ ಹುಡುದಾಗ ಥ್ರಿಲ್ಲರ್ ಮಂಜು ಸರ್ ಸಿಕ್ಕಿದ್ರು. ಥ್ರಿಲ್ಲರ್ ಮಂಜು ಸರ್ನ ಕರೆಸಿ ಅವ್ರಿಗೆ ಈ ಥರ ಕಾನ್ಸೆಪ್ಟ್ ಹೇಳಿ, ಮಾಸ್ಟರ್ ಈ ಥರ ಮಾಡಬೇಕು, ಈ ಥರ ನಮ್ಮ ಹತ್ರ ಇದು ಎಕ್ವಿಪ್ಮೆಂಟ್ಸ್ ಇದೆ, ಈ ಥರ ಬಜೆಟ್ ಇದೆ, ಈ ಥರ ಲೊಕೇಶನ್ಸ್ ಇದೆ ಅಂತ ಹೇಳಿದಾಗ ಸೊ ನಮಗೆ ಏನು ಕೇಳಿದ ತಕ್ಷಣ ಅವರು ಇದಾಗಲ್ಲ, ಅದು ಬೇಕು ಇದು ಬೇಕಂತ ಏನು ಕೇಳಿಲ್ಲ. ಸೊ ಅಲ್ಲಿ ಏನು ಪ್ರಾಪರ್ಟೀಸ್ ಏನು ಸಿಗುತ್ತೋ ಅಲ್ಲೇ ಓಕೆ, ಒಂದು ಏನಾದರೂ ಕಟ್ಟಿಗೆ ಥರ ಏನಾದ್ರು ಬೇಕು ಹೊಡೆಯೋದಕ್ಕೆ ಅಂದಾಗ ಅಲ್ಲೇ ಅರೇಂಜ್ ಮಾಡ್ಬಿಡೋರು. ಸೊ ಈ ಥರ ರಿಯಲಿಸ್ಟಿಕ್ ಮಾಡಿ ಪಾಪ ಒಂದು ಒಳ್ಳೆ ರಿಯಲಿಸ್ಟಿಕ್ ಫೈಟ್ ಒಂದು ಇದು ಮಾಡಿಕೊಟ್ಟಿದ್ದಾರೆ ನಮ್ಮ ಥ್ರಿಲ್ಲರ್ ಮಂಜು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮ್ಮ ಮೊದಲ ಸಿನಿಮಾ ಆಗಿರೋದ್ರಿಂದ ಸೊ ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಕೆಲವೊಂದಷ್ಟು ಸೈಕಲ್ ಹೊಡೆದಿರುವಂಥದ್ದು ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ಥರದ್ದು ಏನಾದರೂ ಸೈಕಲ್ ಅಂದರೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಸಿಗೋದಾಗಲಿ, ಕತೆ ಒಪ್ಕೊಳ್ಳೋದಾಗಲಿ, ಸೊ ಈ ಥರದ್ದೆಲ್ಲ ಸೈಕಲ್ ಹೊಡೆಯೋದಿರುತ್ತೆ. ಸೊ ಆ್ಯಕ್ಚುಲಿ ತುಂಬ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ದೀನಿ ನಾನು, ಸುಮಾರು ತುಂಬ ಜನ ಮಾಡಿದ್ದೀನಿ. ಸೊ ಅವಾಗ ನಮಗೆ ನಮ್ಮ ಜಾನರಿಗೆ ಯಾರೂ ಕೈ ಹಾಕ್ತಿರ್ಲಿಲ್ಲ. ಸೊ ಅದಾದ ನಂತರ ನಾನು ಹೀರೋ ಸರ್ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಲಿಂಕ್ ಬೆಳ್ಕೊಂಬಂತು, ಗೋಪಿಚಂದ್ ಅವರು ಆ ಥರ ಎಲ್ಲ ಪ್ರೊಡ್ಯೂಸ್ ಬಂದರು, ಅಲ್ಲಿಂದ ದೊಡ್ಡದಾಗಿ ಬೆಳೀತು. ಸೊ ಖಂಡಿತ ನಾನು ಕೂಡ ತುಂಬ ಅಪ್ರೋಚ್ಗಳನ್ನ ಮಾಡಿದ್ದೀನಿ, ಪ್ರೊಡ್ಯೂಸರ್ಗಳು ಲಿಂಕ್ ಮಾಡಿದ್ದೀನಿ. ಯಾಕಂದರೆ ಸರ್ ಪ್ರಶ್ನೆ ಕೇಳಿದ್ರೆ, ಸಿನಿಮಾ ಒಬ್ಬ ನಿರ್ದೇಶಕ ನಂಬಿ ದುಡ್ಡು ಹಾಕ್ತಾರೆ ಅಂದರೆ ಅಷ್ಟಾಗಿ ಇನ್ನೂ ಯಾರೋ ಹೊಸಬ ಅಂದರೆ ಹಿಂದೆ ಮುಂದೆ ಆಲೋಚನೆ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಕೇಳಿದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಲ್ಪನೆಗಳಿದೆ ಸರ್ ನಿಮ್ಮ ತಲೆಯಲ್ಲಿ? ಯಾಕಂದರೆ ಮೊದಲ ಸಿನಿಮಾನೇ ಈ ರೇಂಜ್ಗೆ ನೀವು ಮಾಡಿರೋಂಥವ್ರು, ಟ್ರೈಲರಲ್ಲಿ ಅದು ಗೊತ್ತಾಗ್ತಿದೆ ನಮಗೆ. ಸೊ ನನ್ನ ಪ್ರಯತ್ನ ಏನು ಬೇಕೋ ಅದು ಪ್ರಾಮಾಣಿಕವಾಗಿ ಈ ಮೂವಿಲಿ ಎಫರ್ಟ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಜನಗಳಿಗೆ ಬಿಟ್ಟಿದ್ದು. ಸೊ ಯಾಕಂದ್ರೆ ನಾನು ಹೇಳ್ಬಾರ್ದು ಎಕ್ಸ್ಟ್ರಾರ್ಡಿನರಿ ಇದೆ ಅಂತ, ನನ್ನ ಇಮ್ಯಾಜಿನೇಷನ್ ಏನೇನು ಬಂದಿತ್ತು ಅದು ಮಾಡಿದ್ದೀನಿ. ಸೊ ನೆಕ್ಸ್ಟು ನನಗೆ ಒಂದು ಸೈನ್ಸ್ ಫಿಕ್ಷನ್ ಜನರೇ ಮಾಡಬೇಕು, ನೆಕ್ಸ್ಟ್ ವಾರ್ಸ್ ರಿಲೇಟೆಡ್ ಮೂವಿ ಮಾಡ್ಬೇಕಂತ ತುಂಬ ತಲೆಯಲ್ಲಿದೆ. ನೋಡೋಣ ನೆಕ್ಸ್ಟ್ ಹೋಗ್ತಾ ಇದ್ದಾರೆ. ಸರ್, ಇತ್ತೀಚೆಗೆ ಎಷ್ಟು ಒಳ್ಳೆ ಸುಮಾರು ಕನ್ನಡದಲ್ಲಿ ಹೊಸಬ್ರು ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಿದೆ. ಸೊ ಎಲ್ಲೋ ಒಂದು ಕಡೆ ಅನ್ಕೊಂಡಿರೋ ಮಟ್ಟಿಗೆ ಸಿನಿಮಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಚಿತ್ರಮಂದಿರದಲ್ಲಿ ನಿಲ್ತಿಲ್ಲ. ಸೊ ನೀವು ಇವಾಗ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಅಂತ? ಸೊ ನಾನು ಕ್ಲಿಯರ್ ಆಗಿದ್ದೀನಿ. ಇದು ಡೆಫಿನೆಟ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಹೊಸ ಸ್ಟೋರಿನ ನೋಡ್ತೀರಾ.
ಸೊ ಇದೇನಂದ್ರೆ ಜಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಮೂವಿನ ನೀವು ಫಸ್ಟ್ ಹಾಫ್ ನೋಡ್ಬಿಟ್ಟು ಓಕೆ ಇದೇನು ಹಿಂಗಿದೆ ಗೊತ್ತಾಗ್ತಿಲ್ಲ ಅಂತ ಆ ತಾತಲ್ಲಿ ಇಟ್ಕೋಬಾರ್ದು. ಫಸ್ಟ್ ಹಾಫ್ ನೋಡಿ ಸೆಕೆಂಡ್ ಹಾಫ್ ನೋಡಿದ್ರೆ ಕನೆಕ್ಟ್ ಆಗುತ್ತೆ. ಇದು ನಾನ್ ಲೀನಿಯರ್ ಸ್ಟೋರಿ, ಸೊ ಬ್ರೈನ್ ಎಕ್ಸರ್ಸೈಸ್ ಮಾಡುತ್ತೆ. ಸೊ ನಮ್ಮ ಆಡಿಯನ್ಸ್ ಟ್ಯಾಲೆಂಟ್ ಇದ್ದಾರೆ, ಸೊ ಅವ್ರು ಬಂದು ಡೆಫಿನೆಟ್ಲಿ ಮೂವಿ ನೋಡ್ತಾರೆ. ಸೊ ಸಿನಿಮಾಗೆ ಯಾಕೆ ಇಂಗ್ಲಿಷ್ ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಪದ ಇರುವಂತದ್ದು, ಕನ್ನಡ ಹೆಸರು ಇಟ್ಬೋದಾಗಿತ್ತಲ್ಲ ಅಂತ. ಆಕ್ಚುಲಿ ಸಿನಿಮಾ ಬರೋರಿಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗ್ಬೋದು ಕನ್ನಡ ಅಥವಾ ಇಂಗ್ಲಿಷ್ ಅಂತ ಹೇಳಿ. ಆಕ್ಚುಲಿ ನಾನು ಯುವ ಸನ್ಯಾಸಿ ಅಂತ ಅಂದ್ಕೊಂಡಿದ್ದೆ, ಬಟ್ ಯುವ ಸನ್ಯಾಸಿ ಅನ್ನೋದು ವರ್ಡ್ಸ್ ಅಷ್ಟು ಕ್ಯಾಚಿ ಆಗಿಲ್ಲ. ಹಾಗಾಗಿ ನನ್ನ ಸ್ಟೋರಿಗೆ ನನಗೆ ಏನು ಬೇಕು ಅದನ್ನು ನಾನು ಯೋಚನೆ ಮಾಡಿದಾಗ ಮಾಂಗ್ ದಿ ಯಂಗ್, ಆ್ಯಕ್ಚುಲಿ ಮಾಂಗ್ ದಿ ಯಂಗ್ ಅದು ಆ್ಯಕ್ಚುಲಿ ಉಲ್ಟಾ ಇದು ಇಂಗ್ಲೀಷ್, ಅದು ಕರೆಕ್ಟ್ ಇಂಗ್ಲೀಷ್ ಅಲ್ಲ, ದಿ ಯಂಗ್ ಮಾಂಗ್ ಅಂತ ಹೇಳ್ಬೇಕಾಗ್ತದೆ. ದಿ ಯಂಗ್ ಮಾಂಗ್ ಅಂದರೆ ಕಾಮನ್ ಆಗಿ ಎಲ್ಲ ಕಡೆ ಬಂದಿದೆ. ಸೊ ಹಾಗಾಗಿ ಸ್ಟೋರಿ ರಿಲೇಟೆಡ್ ಮಾಂಗ್ ದಿ ಯಂಗ್ ಅಂತ ಇಟ್ಟಿದ್ದೀನಿ. ಅದು ನಿಮಗೆ ಮೂವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನು ಮಾಂಗ್ ದಿ ಯಂಗ್ ಅಂತ. ಓಕೆ. ಸೊ ಅಂದರೆ ಹೇಳ್ದಂಗೆ ಕನ್ನಡದಲ್ಲಿ ಹೇಳಿದ್ರೆ ಆ ಥರ ಇಟ್ಬೋದಾಗಿತ್ತು ಅಂತ ಹೇಳಿದ್ರಿ. ಎಸ್ ಸರ್, ಚಿತ್ರಮಂದಿರಕ್ಕೆ ಬರುವಂಥ ಪ್ರೇಕ್ಷಕರು ಸಿನಿಮಾ ನೋಡಿ ಹೊರಗಡೆ ಏನು ಒಂದು ವಿಷಯನ ತಗೊಂಡು ಹೋಗ್ತಾರೆ ಅಂತ. ಸೊ ಇದರಲ್ಲಿ ಸ್ಪೆಷಲ್ CGI ಶಾರ್ಟ್ಸ್ ನೋಡ್ಬೋದು, ಸ್ಪೆಷಲ್ ಲೊಕೇಶನ್ಸ್ ನೋಡ್ಬೋದು, ಗುಹೆ ನೋಡ್ಬೋದು, ಬ್ಯೂಟಿಫುಲ್ ಸಿಯಾ ನೋಡ್ಬೋದು, ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ನೋಡ್ಬೋದು, ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ನೋಡ್ತಾರೆ. ಒಂದು ಸೈನ್ಸ್ ಫಿಕ್ಷನ್ ಜಾನರ್ ಏನು ಈ ಥರ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಎಲ್ಲ ಹೆಲಿಕಾಪ್ಟರ್ಸ್ಗಳು ಕ್ರಿಯೇಟ್ ಮಾಡಿ ರಿಯಲಿಸ್ಟಿಕ್ ಫೀಲ್ ತಂದಿದ್ದೀವಲ್ಲ, ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತು ಒಂದು ಫ್ಯಾಂಟಸಿ ಲೋಕನ ನೋಡ್ಬೋದು 28ಗೆ ಫೆಬ್ರವರಿ 28ಗೆ ಈ ಮಂತ್ ಇನ್ನೊಂದು 11 ಡೇಸ್ ಇದೆ. 11 ಡೇಸ್ ಇದೆ. ಎಸ್ ಸರ್, ನಿಮ್ಮ ಮೊದಲ ಸಿನಿಮಾ ಆಗಿರೋದ್ರಿಂದ ತುಂಬ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ನಿಮಗೂ ಕೂಡ, ಜನಗಳು ಈ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಿ ಈ ತಿಂಗಳು 28ಕ್ಕೆ. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ? ಡೆಫಿನೆಟ್ಲಿ ಇದೇ ಫೆಬ್ರವರಿ 28ಗೆ ಮೂವಿ ರಿಲೀಸ್ ಆಗ್ತಾಯಿದೆ. ನಾನಂತೂ 4 ಇಯರ್ಸು ನಿಮಗೋಸ್ಕರ ಒಂದು ಹೊಸ ವರ್ಲ್ಡ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಹೊಸ ಹೊಸ ಪ್ಲೇಸಸ್ಗಳನ್ನ ತೋರಿಸಿದ್ದೀನಿ, ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಯೂನಿಕಾಗಿ ತೋರಿಸ್ಬೇಕಂತ ಪ್ರಯತ್ನ ಪಟ್ಟಿದ್ದೀನಿ. ಸೊ ಎಲ್ಲದೂ ಕೂಡ ಅಚೀವ್ ಮಾಡಿದ್ದೀನಿ ಅಂತ ನನಗೆ ಫೀಲ್ ಇದೆ. ಸೊ ಅದನ್ನು ನೀವು ಜಡ್ಜ್ ಮಾಡಿ ಫೆಬ್ರವರಿ 28ಗೆ ಬರ್ತಾಯಿದೆ. ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿದರೆ ಇದೇ ಥರ ಇನ್ನೂ ಸ್ಟ್ರಾಂಗ್ ಆಗಿ ಬೇರೆ ಬೇರೆ ಕಂಟೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಧನ್ಯವಾದಗಳು ಎಲ್ರಿಗೂ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗೋಣ 28ಗೆ ಚಿತ್ರಮಂದಿರದಲ್ಲಿ. ನೋಡೋಣ ಈ ಒಂದು ಲೋಕನ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸಿನಿಮಾ ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಸೊ ಇದನ್ನೇ ಮೂವಿಯಲ್ಲಿ ನೋಡಿ, ಮೂವಿಯಲ್ಲಿ ಬೇರೆ ತರ ಇರುತ್ತೆ. ನಮ್ಮ DOP ಕಾರ್ತಿಕ್ ಶರ್ಮಾ ಅವರು ಬೇರೆ ತರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ನೋಡಿ. ಸೊ ಹಾಗೆ ನಮ್ಮ ಸ್ವಾಮಿನಾಥನ್ RK ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಯಾವ ತರ BGM ಕೊಟ್ಟಿದ್ದಾರೆ ನೀವು ಮೂವಿಯಲ್ಲಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಸೊ ಇದಕ್ಕೆಲ್ಲ ಉತ್ತರ ನಮ್ಗೆ ಇದೇ 28ಕ್ಕೆ ಸಿಗುತ್ತೆ. ಡೆಫಿನೆಟ್ಲಿ ಸಿಗುತ್ತೆ, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.